ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಇ ಫಾರ್ ಇಂಗ್ಲಿಷ್. ಇದು 5ನೇ ಕ್ಲಾಸು ಔಟ್ ಆಫ್ 30 ಡೇಸ್ ಇಂಗ್ಲಿಷ್ ಲರ್ನಿಂಗ್ ಚಾಲೆಂಜ್. ಎಸ್, ಈ ಕ್ಲಾಸ್ ನೀವು ನೋಡ್ತಾ ಇರೋದು ಫಸ್ಟ್ ಟೈಮ್ ಆಗಿದ್ರೆ ಕಳೆದ 4 ವಿಡಿಯೋಗಳನ್ನು ನೋಡ್ಕೊಂಡು ಬಂದ ಮೇಲೆ ಮಾತ್ರ ಈ ಕ್ಲಾಸನ್ನು ನೋಡಿ, ಅಂದರೆ ಮಾತ್ರ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗುತ್ತೆ. ಎಸ್, ವಿ ಆರ್ ಇನ್ ಟು 30 ಡೇಸ್ ಇಂಗ್ಲಿಷ್ ಲರ್ನಿಂಗ್ ಚಾಲೆಂಜ್. ಎಸ್, ಸೊ ಇವತ್ತೇನು ಮಾಡೋಣ, ನಾವು ಪ್ರೆಸೆಂಟ್ ಟೆನ್ಸ್ನ ಮುಗಿಸ್ ಬಂದಿದ್ದೀವಿ. ಇವತ್ತು ನಾವು ಪಾಸ್ಟ್ ಟೆನ್ಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಪಾಸ್ಟ್ ಟೆನ್ಸ್ನ ಸಿಂಪಲ್ ಪಾಸ್ಟ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಟ್ಟೊಟ್ಟಿಗೆ ನೋಡ್ತಾ ಹೋಗೋಣ. ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಎಕ್ಸೆಲ್ಡ್ ಇನ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಫಸ್ಟ್, ಸೆಕೆಂಡ್, ಥರ್ಡ್ ಪರ್ಸನ್ಗೆ ಅದರದ್ದೇ ಆದ ಆಕ್ಸಿಲರಿ ವರ್ಬ್ಸ್ ಇದ್ದಾವೆ. ಆಮ್, ಈಸ್, ವಾಸ್, ಆರ್, ಇವು ಆಕ್ಸಿಲರಿ ವರ್ಬ್ಗಳು. ಸೊ ಅದರದ್ದೇ ಆದ ಆಕ್ಸಿಲರಿ ವರ್ಬ್ಗಳನ್ನು ಯಾವ ಥರ ಆ್ಯಡ್ ಮಾಡೋದು ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ಓಕೆನಾ? ಎಸ್. ಆ್ಯಂಡ್ ಕಂಟಿನ್ಯೂಸ್ ಅಂದರೆ ಏನು, ಪರ್ಫೆಕ್ಟ್ ಅಂದರೆ ಏನು ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ಅದು ಕೂಡ ನಿಮಗೆ ರಿವಿಷನ್ ಇರಲಿ, ತಲೆಯಲ್ಲಿರಲಿ, ಸೊ ದ್ಯಾಟ್ ನಾವು ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡುವಾಗ ನಿಮಗೆ ಕಂಟಿನ್ಯೂಸ್ ಅಂದರೆ ಏನು ಆ್ಯಂಡ್ ಪರ್ಫೆಕ್ಟ್ ಅಂದರೆ ಏನು, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಏನು, ಪ್ರೆಸೆಂಟ್ ಟೆನ್ಸಲ್ಲಿ ಎಲ್ಲ ಹೇಳಿದ್ದೀನಿ. ಅದೆಲ್ಲನೂ ನೆನ್ಪಿಟ್ಕೊಂಡು ಈ ಕ್ಲಾಸ್ ಕೇಳ್ಕೊಳ್ಳಿ. ಓಕೆನಾ? ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಸೇ, ನಾನು ಕಮೆಂಟ್ಸನ್ನು ಎಲ್ಲವನ್ನ ಚೆಕ್ ಮಾಡಿದ್ದೀನಿ. ಎಸ್, ನೀವು ಎಲ್ಲರೂ ಚೆನ್ನಾಗಿ ರಿಪ್ಲೈ ಮಾಡಿದ್ದೀರಾ, ಎಲ್ಲರೂ ಕರೆಕ್ಟಾಗಿ ರಿಪ್ಲೈ ಮಾಡಿದ್ದೀರಾ. ಒಂದೇ ಒಂದು ರಾಂಗ್ ಆನ್ಸರ್ ಇಲ್ಲ ಕಮೆಂಟಲ್ಲಿ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಎಲ್ಲರೂ ರಿಪ್ಲೈ ಮಾಡಿದ್ದೀರಾ, ಎಲ್ಲರೂ ನೆಗೆಟಿವ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಎರಡು ಸೆಂಟೆನ್ಸ್ನು ಎಲ್ಲರೂ ಕರೆಕ್ಟಾಗಿ ಮಾಡಿದ್ದೀರಾ. ಯಾರ್ಯಾರು ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಮಿಸ್ಟೇಕ್ ಮಾಡಿದ್ದಾರೆ ಅವ್ರಿಗೆ ನಾನು ಕಮೆಂಟ್ ಮಾಡಿ ಕರೆಕ್ಷನ್ ಮಾಡಿದ್ದೀನಿ. ಯಾರಿಗೆ ಕರೆಕ್ಷನ್ ಮಾಡಿಲ್ಲ, ಜಸ್ಟ್ ಲೈಕ್ ಕೊಟ್ಟಿದ್ದೀನಿ, ಅವರೆಲ್ಲರೂ ಕರೆಕ್ಟ್ ಮಾಡಿದ್ದೀರಿ ಅಂತ ಹೇಳಿ ಅರ್ಥ. ಓಕೆನಾ? ಸೊ ಕೀಪ್ ಕಮೆಂಟಿಂಗ್. ಇವತ್ತು ಕೂಡ ನಿಮ್ಗೆ ಎಕ್ಸಸೈಸ್ ಇರುತ್ತೆ. ಇವತ್ತು ಕೂಡ ನಿಮ್ಮ ಆನ್ಸರ್ಸನ್ನು ನಾನು ಚೆಕ್ ಮಾಡ್ತೀನಿ. ಓಕೆನಾ? ಡನ್. ತಡ ಮಾಡೋದು ಬೇಡ. ಹಂಗಿದ್ರೆ ಇವತ್ತು ಪಾಸ್ಟ್ ಟೆನ್ಸ್ನಲ್ಲಿ ಬರುವಂತಹ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಕಂಟಿನ್ಯೂ ಆಗಿ ನೋಡ್ತಾ ಹೋಗ್ತೀವಿ. ಇವತ್ತಿನ ಕ್ಲಾಸಲ್ಲಿ ಎಷ್ಟು ಕವರ್ ಆಗುತ್ತೋ ಅಷ್ಟು ಮಾಡೋಣ, ಉಳಿದಿರೋದಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆನಾ? ಎಸ್. ಸಿಂಪಲ್ ಪಾಸ್ಟ್, ನಾವು ಸಿಂಪಲ್ ಪ್ರೆಸೆಂಟ್ ಹೆಂಗೆ ಕಲ್ತಿದ್ವಿ, ಸೇಮ್ ವೈಸ್ ಸಿಂಪಲ್ ಪಾಸ್ಟ್ ಕೂಡ ಕಲಿತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಒಂದು ರೂಲ್ ಇತ್ತು. ಏನು? ಥರ್ಡ್ ಪರ್ಸನ್ ಸಿಂಗ್ಯುಲಾರ್ ಬಂದರೆ ನಾವು ವರ್ಬ್ಗೆ ಎಸ್ ಅನ್ನು ಆ್ಯಡ್ ಮಾಡ್ತಿದ್ವಿ. ಅಂದರೆ ಶೀ ಸಿಂಗ್ಸ್, ಹೀ ಸ್ಟಡೀಸ್, ಶೀ ಡಾನ್ಸಸ್, ಇಟ್ ಈಟ್ಸ್, ಇಟ್ ಸಿಟ್ಸ್. ಓಕೆನಾ? ಇದು ಒಂದು ಥರ್ಡ್ ಪರ್ಸನ್ ಸಿಂಗ್ಯುಲಾರ್ನ ರೂಲ್. ಯಾವುದರಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಓಕೆ, ಸೊ ಸಿಂಪಲ್ ಪಾಸ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋಣ. ಫಸ್ಟ್ ನಾವು ಪಾಸಿಟಿವ್ ಸೆಂಟೆನ್ಸನ್ನು ಬರೆಯೋಣ. ಏನಂತ ಬರೆಯೋಣ? ಐ ಏಟ್ ರೋಟಿ ಅಥವಾ ಚಪಾತಿ. ಓಕೆ, ಐ ಏಟ್ ರೋಟಿ. ನಾನು ರೊಟ್ಟಿ ತಿಂದೆ. ನಾನು ರೊಟ್ಟಿ ತಿಂದೆ. ಇಷ್ಟೇ ಸಿಂಪಲ್ ಆಗಿರೋದು. ಸೊ ಐ ಏಟ್ ರೋಟಿಯನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ? ಏನು ತಿಂದೆ ನೀನು ಊಟಕ್ಕೆ ಇವತ್ತು? ಐ ಏಟ್ ರೋಟಿ. ಏನು ತಿಂದೆ ಊಟದಲ್ಲಿ ಇವತ್ತು? ಬಿರಿಯಾನಿ ತಿಂದ್ಯಾ? ಎಸ್, ಐ ಏಟ್ ಬಿರಿಯಾನಿ. ಬಿರಿಯಾನಿ ಮಾಡಿದ್ರಲ್ಲ, ಚೆನ್ನಾಗಿತ್ತು, ತಿಂದ್ಯಾ? ಎಸ್, ಐ ಏಟ್ ಬಿರಿಯಾನಿ. ಗೆಟಿಂಗ್ ದಿಸ್? ಸಿಂಪಲ್ ಆಗಿ ತಿಂದ್ಯಾ? ಹಾಂ, ತಿಂದೆ. ಸಿಂಪಲ್ ಆಗಿ ನೀವು ಏನಾದರೂ ತಿಂದ್ಯಾ? ಓಕೆ, ಕ್ರಿಕೆಟ್ ಆಡಿದ್ಯಾ ಇವತ್ತು? ಎಸ್, ಐ ಪ್ಲೇಡ್ ಕ್ರಿಕೆಟ್. ಅಷ್ಟೇ ಸಿಂಪಲ್ ಆಗಿ. ಆಡಿದ್ಯಾ ಇವತ್ತು ಪ್ರಾಕ್ಟೀಸ್ ಮಾಡಿದ್ಯಾ ಇಂಗ್ಲೀಷ್ನ? ಎಸ್, ಐ ಪ್ರಾಕ್ಟೀಸ್ಡ್ ಅಂತ ಹೇಳ್ತೀವಿ, ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಸಿಂಪಲ್ ಆಗಿ ಆಗಿ ಹೋಗಿರುವಂಥ ಘಟನೆಗಳನ್ನು ನಾವು ಈ ಥರ ಸಿಂಪಲ್ ಆಗಿ ಪಾಸ್ಟ್ ಟೆನ್ಸಲ್ಲಿ ಹೇಳ್ತೀವಿ. ಆಗ ಹೋಗಿರುವಂಥ ಘಟನೆಗಳನ್ನು ಸಿಂಪಲ್ ಆಗಿ ಹೇಳೋದಾದರೆ ಐ ಏಟ್ ರೋಟಿ, ಐ ಪ್ಲೇಡ್ ಕ್ರಿಕೆಟ್, ಎಸ್, ಐ ಸ್ಟಡಿಡ್ ಇಂಗ್ಲೀಷ್, ಐ ಸ್ಟಡಿಡ್ ಮ್ಯಾಥಮ್ಯಾಟಿಕ್ಸ್. ಓಕೆ, ಸೊ ಮತ್ತೇನಂತ ಹೇಳ್ತೀವಿ? ಐ ಕಂಪ್ಲೀಟೆಡ್ ಮೈ ಡಿಗ್ರಿ. ಆಯಿತಾ, ಕಂಪ್ಲೀಟ್ ಆಯ್ತಾ ನಿನ್ನ ಡಿಗ್ರಿ? ಎಸ್, ಐ ಕಂಪ್ಲೀಟೆಡ್ ಮೈ ಡಿಗ್ರಿ. ಓಕೆ, ಸೊ ಈ ಥರ ನಾವು ಐ ಏಟ್ ರೋಟಿಯನ್ನು ಈ ಥರ ನಾವು ಏಟ್, ಕಂಪ್ಲೀಟೆಡ್, ಫಿನಿಶ್ಡ್, ಈ ಥರ ಪ್ಲೇಡ್, ಐ ಸ್ಯಾಟ್ ಆನ್ ಟೇಬಲ್. ಇಷ್ಟೇ. ಓಕೆನಾ? ಸಿಂಪಲ್ ಆಗಿ ನಾವು ಆಗೋಗಿರುವಂಥ ಘಟನೆಗಳನ್ನು ಯೂಸ್ ಮಾಡ್ತೀವಿ. ಹಾಗಿದ್ರೆ ಸೊ ಇಲ್ಲಿ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಐ ಈಟ್ ರೋಟಿ ಇದ್ದಾಗ ನಾನು ಹೇಳಿದ್ದೆ, ಇದು ಯಾವ ಥರ ಆಗುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಐ ಈಟ್ ರೋಟಿ ಇದರ ನೆಗೆಟಿವ್ ಫಾರ್ಮೆಟ್ ಬರೀತೀರಾ ಯಾರಾದರೂ? 2 ಸೆಕೆಂಡ್ ನಿಮಗೆ ಟೈಮ್ ಕೊಡ್ತೀನಿ. ಏನಂತ ಹೇಳಿದ್ದೆ ನಾನು? ಐ ಈಟ್ ರೋಟಿ ಹೆಂಗಾಗುತ್ತೆ? ಸೊ ಹಿ ಶಿ ಇಟ್ ಬಂದಾಗ ಡಸ್ ಅಂತ ಹೇಳಿದ್ದೆ. ಐ ಬಂದಾಗ ಡೂ ಐ ಈಟ್ ರೋಟಿ, ಇದೇ ಥರ ಹಿ ಶಿ ಇಟ್ ಬಂದಾಗ ಶಿ ಈಟ್ಸ್, ಶಿ ಈಟ್ಸ್ ರೋಟಿ. ಈಟ್ ಅಲ್ಲ, ಈಟ್ಸ್ ಅಲ್ವಾ? ನೆನಪಿದೆಯಾ? ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇಲ್ಲಿ ಏನಾಗುತ್ತೆ? ಡಸ್ ಶಿ ಆಗುತ್ತೆ. ಇಲ್ಲಿ ಡಸ್ ಶಿ ಈಟ್ ರೋಟಿ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಯಾವ ಥರ ಡಸ್ ಆಗುತ್ತೆ ಅಂತ ಹೇಳಿದ್ನೋ ಅದೇ ಥರ
ಐ, ಯು, ದೇ, ವಿ ಬಂದಾಗ ಡು ಐ ಈಟ್ ರೋಟಿ ಆಗುತ್ತೆ, ಡು ವಿ ಈಟ್ ರೋಟಿ ಆಗುತ್ತೆ, ಡು ಯು ಈಟ್ ರೋಟಿ ಆಗುತ್ತೆ. ಓಕೆನಾ? ಯಾವ ಥರ ಇಲ್ಲಿ ಯಾವುದೇ ವರ್ಬ್ ಇಲ್ದಾಗ್ಲೂ ಕೂಡ ಡೂನ ನಾವು ಹೇಗೆ ತೊಗೊಂಬಂದ್ವಿ, ಅದೇ ಥರ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಏನು ಮಾಡ್ತೀವಿ, ಡಿಡ್ ಅನ್ನು. ಸೊ ಡೂನ ಪಾಸ್ಟ್ ಫಾರ್ಮ್ ಯಾವುದು? ಡಿಡ್. ಸೊ ಡಿಡ್ ವರ್ಡನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇಡೀ ಪಾಸ್ಟ್ ಟೆನ್ಸು ಎಲ್ಲಿ ನಾವು ಡೂ ಅನ್ನು ಯೂಸ್ ಮಾಡಿದ್ವಿ, ಈಸ್, ಆರ್ ಯೂಸ್ ಮಾಡಿದ್ವಿ, ಅದನ್ನೆಲ್ಲವನ್ನು ಆಕ್ಸಿಲರಿ ವರ್ಬ್ಸನ್ನು ಪಾಸ್ಟ್ ಮಾಡ್ತಾ ಹೋಗ್ತೀವಿ. ಡೂ ಇದ್ದಿದ್ದನ್ನು ಡಿಡ್, ಈಸ್ ಇದ್ದಿದ್ದನ್ನು ವಾಸ್, ಆರ್ ಇದ್ದಿದ್ದನ್ನು ವಾಸ್, ಆಮ್ ಇದ್ದಿದ್ದನ್ನು ವಾಸ್. ಓಕೆನಾ? ಸೊ ಇವೆಲ್ಲವನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಎಲ್ಲ ಆಕ್ಸಿಲರಿ ವರ್ಬ್ಗಳನ್ನು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ದಟ್ಸ್ ಇಟ್. ಸೊ ಸಿಂಪಲ್. ಸೊ ಈ ಥರ ಡು ಐ ಈಟ್ ರೋಟಿ, ಡಸ್ ಶಿ ಈಟ್ ರೋಟಿ. ಓಕೆ, ನೀವು ಮದರ್ ಬಗ್ಗೆ ಕೂಡ ನನಗೆ ಕಮೆಂಟ್ ಮಾಡಿದ್ರಿ. ಒಂದು ಮದರ್ ಸೆಂಟೆನ್ಸ್ ಕೊಟ್ಟಿದ್ದೆ ನಾನು. ಸೊ ಮಾಮ್ ಸೆಂಟೆನ್ಸ್ ಕೊಟ್ಟಿದ್ದೆ, ಅದನ್ನು ಕೂಡ ಡಸ್ ಮೈ ಮಾಮ್ ಅಂತ ಯೂಸ್ ಮಾಡಿದ್ರಿ ಅಲ್ವಾ? ಅದೇ ಥರ ಯಾವ ಥರ ಡಸ್ ಯೂಸ್ ಮಾಡಿದ್ರಿ, ಡೂ ಯೂಸ್ ಮಾಡ್ತೀವಿ, ಆ ಥರ ಇಲ್ಲಿ ಡಿಡ್ ಯೂಸ್ ಮಾಡ್ತೀವಿ. ಸೊ ಪಾಸ್ಟ್ ಟೆನ್ಸ್ ಅಂತ ಬಂದಾಗ ಯು ಶುಡ್ ನೋ, ಅಲ್ಲಿ ನಾವು ಡಿಡ್ಡನ್ನೇ ಯೂಸ್ ಮಾಡಬೇಕು. ಓಕೆನಾ? ಎಸ್. ಹಾಗಿದ್ರೆ ಈ ಸೆಂಟೆನ್ಸು ನೆಗೆಟಿವಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಬರೀತೀರಾ ಯಾರಾದರೂ ನನಗಿಂತ ಮುಂಚೆನೆ? ಐ ಏಟ್ ರೋಟಿ ಆ್ಯಂಡ್ ನೆಗೆಟಿವಲ್ಲಿ ಐ ಡಿಡ್ ನಾಟ್ ಅಂತ ಬರೆಯೋದನ್ನು ನಾವು ಡಿಂಟ್ ಅಂತ ಬರಿತೀವಿ. ಸೊ ದಿಸ್ ಈಸ್ ಡಿಡ್ ನಾಟ್ಗೆ ಶಾರ್ಟ್ ಫಾರ್ಮ್. ಡಿಡ್ ನಾಟ್ ಬರೆಯಲ್ಲ, ಡಿಂಟ್. ಡಿಂಟ್, ಐ ಡಿಂಟ್ ಅಂತ. ಡಿನ್ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಂಟ್ ಅನ್ನಲ್ಲ ನಾವು. ಐ ಡಿಂಟ್ ಈಟ್ ರೋಟಿ ಅನ್ನಲ್ಲ, ಐ ಡಿನ್ ಈಟ್ ಅಂತ ಹೇಳ್ತೀವಿ. ಐ ಡಿನ್ ಈಟ್. ಸೊ ಅದು ಸ್ಟ್ರೆಸ್ ಮಾಡಬಾರ್ದು. ಟೀಗೆ ನಾವು ತುಂಬ ಸ್ಟ್ರೆಸ್ ಆಗ್ಬಾರ್ದು, ಲೈಟಾಗಿ ಹೇಳಬೇಕು. ಐ ಡಿಂಟ್ ಈಟ್ ಅಷ್ಟೇ ಹೇಳಬೇಕು. ಓಕೆನಾ? ಐ ಡಿಂಟ್ ಈಟ್ ರೋಟಿ. ಎಸ್, ನೀವು ಆಲ್ರೆಡಿ ನೋಡಿರಬೇಕು, ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ್ಲೇ ತಮ್ಮನೆಲ್ಲನೇ ನೋಡಿರಬೇಕು. ನಾನು ಒಂದು ರೂಲ್ ಕೊಟ್ಟಿದ್ದೀನಿ, ನೋ ಡಬಲ್ ಪಾಸ್ಟ್ ರೂಲ್. ನೋ ಡಬಲ್ ಪಾಸ್ಟ್ ರೂಲ್ ನೆನ್ಪಿಟ್ಕೊಳ್ಳಿ. ಡಬಲ್ ಪಾಸ್ಟ್ ಅಂದ್ರೇನು? ಒಂದು ಪಾಸ್ಟ್ ಟೆನ್ಸ್ನ ವಾಕ್ಯದಲ್ಲಿ ಪಾಸ್ಟ್ ಟೆನ್ಸಲ್ಲಿ ಕನ್ವರ್ಟ್ ಮಾಡಿದಂತಹ ಎರಡು ವರ್ಬ್ಗಳನ್ನು ಒಟ್ಟೊಟ್ಟಿಗೆ ಯೂಸ್ ಮಾಡೋ ಹಂಗಿಲ್ಲ. ಅಂದರೆ ಒಂದು ಪಾಸ್ಟ್ ಟೆನ್ಸ್ನ ವಾಕ್ಯದಲ್ಲಿ ಎರಡು ವರ್ಬ್ ಬಂದಿರ್ತವೆ, ಆ ಎರಡು ವರ್ಬ್ಗಳು ಪಾಸ್ಟ್ ಟೆನ್ಸಲ್ಲಿ ಇರುವಂಗಿಲ್ಲ. ಫಸ್ಟ್ ಒನ್ ಪಾಸ್ಟ್ ಆಗೋಗಿದೆ ಅಂದರೆ ನೆಕ್ಸ್ಟ್ ಒನ್ ಮತ್ತೆ ಪಾಸ್ಟ್ ಮಾಡೋ ಹಂಗಿಲ್ಲ. ಓಕೆನಾ? ಸೊ ಯಾವ ಥರ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಬರ್ದಿಯಲ್ಲ, ಐ ಬರ್ದೆ. ಸೊ ಈ ಡೂ ಅನ್ನುವಂಥ ಆಕ್ಸಿಲರಿ ವರ್ಬ್ ಏನಿದೆ, ಇದು ಆಲ್ರೆಡಿ ಡಿಡ್ ಆಗಿಬಿಟ್ಟಿದೆ, ಪಾಸ್ಟ್ ಆಗಿಬಿಟ್ಟಿದೆ. ಓಕೆನಾ? ಈ ವಾಕ್ಯದಲ್ಲಿ ಒಂದೇ ಪಾಸ್ಟ್ ಇರಬೇಕು, ನೋ ಡಬಲ್ ಪಾಸ್ಟ್. ಸೊ ಈ ಈಟ್ ಅನ್ನುವಂಥದ್ದು ಮೇನ್ ವರ್ಬ್. ಸೊ ಈ ಮೇನ್ ವರ್ಬನ್ನು ನಾವು ಮತ್ತೆ ಏಟ್ ಮಾಡೋ ಹಂಗಿಲ್ಲ. ಓಕೆನಾ? ಸೊ ಐ ಡಿಂಟ್ ಈಟ್ ರೋಟಿ, ಮತ್ತೆ ನಾನು ಇಲ್ಲಿರುವಂತಹ ಏಟನ್ನು ಬರೆಯೋಂಗಿಲ್ಲ. ಆಲ್ರೆಡಿ ಡೂ ಅನ್ನುವಂಥದ್ದನ್ನು ನಾನು ಡಿಡ್ ಮಾಡಾಗಿದೆ. ಸೊ ಅಲ್ಲಿ ಪಾಸ್ಟ್ ರೂಲ್ ಏನು ಮಾಡಬೇಕಾಗಿದೆ, ಆ ವಾಕ್ಯದಲ್ಲಿ ಪಾಸ್ಟ್ ಟೆನ್ಸ್ನ ಒಂದು ಟಚ್ ಏನು ಕೊಡಬೇಕಾಗಿದೆ, ಆ ಪಾಸ್ಟ್ ಟೆನ್ಸ್ ಆಲ್ರೆಡಿ ನಾನು ಮಾಡಾಯಿತು. ಯಾವ್ದ್ರ ಮೂಲಕ? ಡಿಡ್ನ ಮೂಲಕ. ಸೊ ಮತ್ತೆ ಬರುವಂತಹ ವರ್ಬನ್ನು ಪಾಸ್ಟ್ ಮಾಡಬಾರ್ದು. ದಟ್ ಈಸ್ ನೋ ಡಬಲ್ ಪಾಸ್ಟ್ ರೂಲ್. ನೋ ಡಬಲ್ ಪಾಸ್ಟ್ ಅಂದರೆ ಐ ಡಿಂಟ್ ಏಟ್ ರೋಟಿ. ಎಲ್ಲರೂ ಇದೇ ಮಿಸ್ಟೇಕ್ ಮಾಡ್ತಾರೆ, ದೊಡ್ಡ ಮಿಸ್ಟೇಕ್ ಇದು, ಎಲ್ಲರೂ ಮಾಡೋದು. ನಿಮ್ಗೆ ಗೊತ್ತಿಲ್ಲದೇ ಮಾಡ್ತೀರಾ ಇದನ್ನ ಮಿಸ್ಟೇಕ್. ಐ ಡಿಂಟ್ ಏಟ್ ರೋಟಿ ಅಂತ ಬರೀತಾರೆ. ಐ ಡಿಂಟ್ ಏಟ್ ರೋಟಿ. ಈ ಏಟ್ ರೋಟಿ ತಪ್ಪು. ಇಲ್ಲಿ ಈಟ್ ರೋಟಿ. ಗೆಟಿಂಗ್? ಇನ್ನೂ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ, ಆ್ಯಂಡ್ ನಿಮಗೂ ಕೂಡ ಒಂದು ಪ್ರಾಕ್ಟೀಸ್ ಎಕ್ಸಾಂಪಲ್ ಕೊಡ್ತೀನಿ. ಯು ಶುಡ್ ಕಮೆಂಟ್ ಇಟ್. ನಿಮಗೆ ಬರುತ್ತೋ ಇಲ್ಲೋ ಗೊತ್ತಾಗುತ್ತೆ. ಓಕೆನಾ? ಸೊ ಐ ಏಟ್ ರೋಟಿ. ಈಗೇನಾಗುತ್ತೆ ಇಲ್ಲಿ? ಡಿಡ್ ಐ ಈಟ್ ರೋಟಿ? ಓಕೆನಾ? ಐ ಪ್ಲೇಡ್ ಕ್ರಿಕೆಟ್. ಇದು ಹೆಂಗಾಗುತ್ತೆ? ಹೆಂಗಿದ್ರೆ ಡಿಡ್ ಐ, ನೋಡಿ ಡಿಡ್ ಆಲ್ರೆಡಿ ಮಾಡಿದೆ ನಾನು. ಡಿಡ್ ಐ ಅಥವಾ ನೆಗೆಟಿವ್ ಮಾಡುವಾಗ ಫಸ್ಟ್ ಹೇಳ್ಬಿಡ್ತೀನಿ. ನೆಗೆಟಿವ್ ಮಾಡ್ತಾ ಇದ್ವಲ್ಲ ಫಸ್ಟ್ ನಾವು. ಕ್ವೆಶನ್ ಮಾಡ್ತಾ ಇರಲಿ, ನೀವು ನೆಗೆಟಿವ್ ಮಾಡ್ತಾ ಇರಲಿ. ಇಲ್ಲಿ ಡಿಡ್ ಯೂಸ್ ಮಾಡಿದ್ದೀರಾ ತಾನೆ, ಮತ್ತೆ ಇಲ್ಲಿ ಮಾಡೋ ಹಂಗಿಲ್ಲ. ಇವಾಗ ಐ ಪ್ಲೇಡ್ ಕ್ರಿಕೆಟ್, ನೆಗೆಟಿವ್ ಹೆಂಗಾಗುತ್ತೆ ಫಸ್ಟ್ ಬರೀತೀನಿ. ಐ ಡಿಂಟ್ ಡಿಡ್ ಯೂಸ್ ಮಾಡಿದೆ ಆಲ್ರೆಡಿ. ಸೊ ಇಲ್ಲಿ ಪ್ಲೇಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ. ಐ ಡಿಂಟ್ ಪ್ಲೇ ಕ್ರಿಕೆಟ್.
ಇವಾಗ 2 ತಾಸು ಹೊರಗಡೆ ಹೋಗಿದ್ದಿ, ಕ್ರಿಕೆಟ್ ಆಡಿನೇ ಬಂದೆಲ್ಲ, ಮತ್ತೆ ಕ್ರಿಕೆಟ್ ಆಡಕ್ಕೆ ಹೊರಟಿದ್ಯಾ? ಇಲ್ಲ, ನಾನು ಹೊರಗಡೆ ಅದಕ್ಕೆ ಹೋಗಿಲ್ಲ, ಬೇರೆ ಕೆಲಸ ಇತ್ತು. ಐ ಡಿಂಟ್ ಪ್ಲೇ ಕ್ರಿಕೆಟ್. ನಾನು ಕ್ರಿಕೆಟ್ ಆಡಲಿಲ್ಲ. ಐ ಡಿಂಟ್ ಪ್ಲೇ ಕ್ರಿಕೆಟ್. ಐ ಡಿಂಟ್ ಪ್ಲೇಡ್ ಬರಿಬಾರ್ದು ಮತ್ತೆ. ಓಕೆನಾ? ಡನ್. ಸೊ ದಿಸ್ ಈಸ್ ಡಬಲ್ ಪಾಸ್ಟ್ ರೂಲ್. ಇಲ್ಲಿ ಆಲ್ರೆಡಿ ಪಾಸ್ಟನ್ನು ನಾನು ಕನ್ವರ್ಟ್ ಮಾಡಿದ್ದೀನಿ ವರ್ಬನ್ನು, ಮತ್ತು ಈ ವರ್ಬನ್ನು ನಾನು ಪಾಸ್ಟ್ ಮಾಡೋ ಹಾಗಿಲ್ಲ, ಮತ್ತು ಅದನ್ನು ಬೇಸ್ ಫಾರ್ಮಲ್ಲೇ ಇಡಬೇಕು. ಬೇಸ್ ಫಾರ್ಮ್ ಅಂತ ಏನಂತ ಹೇಳಿದ್ದೀನಲ್ಲ, ಬೇಸ್ ಫಾರ್ಮ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ 3 ಫಾರ್ಮ್ ಆಫ್ ದ ವರ್ಬ್ಸ್ ಹೇಳಿದ್ದೆ. ಸೊ ಅದರಲ್ಲಿ ಇದನ್ನು ಮತ್ತೆ ಪಾಸ್ಟ್ ಮಾಡೋ ಹಂಗಿಲ್ಲ, ನಾವು ಮತ್ತೆ ಇದನ್ನು ಬೇಸ್ ಫಾರ್ಮಲ್ಲಿ ಇಡಬೇಕು ಈ ವರ್ಬನ್ನು. ದಿಸ್ ಇಸ್ ದ ಇಂಪಾರ್ಟೆಂಟ್ ರೂಲ್ ಆಫ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಇದು ಒಂದೇ ಒಂದು ಮುಖ್ಯವಾದಂತಹ ರೋಲ್ ಇರೋದು. ಓಕೆ, ಇದನ್ನು ನೀವೇನು ಮಾಡಬೇಕು, ನೆನ್ಪಿಟ್ಕೋಬೇಕು. ಅಂದರೆ ಮಾತ್ರ ಇಲ್ಲಿ ನೀವು ಮಿಸ್ಟೇಕ್ ಮಾಡದೇ ಇರೋಕ್ಕೆ ಸಾಧ್ಯ. ಸೊ ಈ ಥರದ್ದು ನಿಮಗೆ ಗೊತ್ತಿಲ್ಲದೆ ನೀವು ಮಿಸ್ಟೇಕ್ ಮಾಡಿರ್ತೀರಾ, ಅಲ್ಲಿನೇ ನಿಮ್ಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಥರ ಡಿಪಿಕ್ಟ್ ಆಗುತ್ತೆ, ಆ ಥರ ತೋರಿಸುತ್ತೆ ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂತ. ಸೊ ಇದನ್ನೇನು ಮಾಡಬೇಕು, ಐ ಪ್ಲೇಡ್ ಕ್ರಿಕೆಟ್. ಐ ಡ್ರ್ಯಾಂಕ್ ಮಿಲ್ಕ್. ಐ ಡ್ರ್ಯಾಂಕ್ ಮಿಲ್ಕ್. ಐ ಡಿಂಟ್ ಡ್ರಿಂಕ್ ಮಿಲ್ಕ್. ಐ ಡಿಂಟ್ ಡ್ರಿಂಕ್ ಮಿಲ್ಕ್. ಡ್ರ್ಯಾಂಕ್ ಆಗಲ್ಲ, ಮತ್ತೆ ಡ್ರಿಂಕ್ ಆಗುತ್ತೆ, ಬಿಕಾಸ್ ಡೂ ಅನ್ನು ಆಲ್ರೆಡಿ ನಾವು ಡಿಡ್ ಮಾಡಾಗಿದೆ. ದಿಸ್ ಇಸ್ ದ ರೂಲ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ರೂಲ್ ಆಫ್ ಪಾಸ್ಟ್ ಟೆನ್ಸ್. ಓಕೆನಾ? ಎಸ್, ಹಂಗಿದ್ರೆ ನಾನು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನೋಡೋಣ ಯಾರು ಕಮೆಂಟ್ ಮಾಡ್ತೀರಿ ಅಂತ ಹೇಳಿ. ಎಸ್, ಎಸ್, ಈ ಸೆಂಟೆನ್ಸನ್ನು ನೀವು ಕಮೆಂಟ್ ಮಾಡಿ ಏನಂತ. ನೆಗೆಟಿವಲ್ಲಿ ಇದೇನಾಗುತ್ತೆ ಆ್ಯಂಡ್ ಕ್ವೆಶನ್ ಮಾರ್ಕಲ್ಲಿ ಇದೇನಾಗುತ್ತೆ. ಓಕೆ, ಸೊ ಐ ಏಟ್ ರೋಟಿಯ ನೆಗೆಟಿವ್ ಆ್ಯಂಡ್ ಕ್ವೆಶನ್ ಮಾರ್ಕನ್ನು ನಾನು ಇಲ್ಲಿ ಬರೀತೀನಿ. ಅದರ ಎಕ್ಸಾಂಪಲ್ ಮೇಲೆ ನೀವು ಇದರದ್ದು ನೆಗೆಟಿವ್ ಆ್ಯಂಡ್ ಕ್ವೆಶನ್ ಮಾರ್ಕ್ದು ನೀವು ನನಗೆ ಹೇಳಬೇಕು. ಓಕೆನಾ? ಐ ಏಟ್ ರೋಟಿ, ನೆಗೆಟಿವ್ ಬರಿತಾ ಇದ್ದೀನಿ. ಐ ಡಿನ್ ಈಟ್ ರೋಟಿ. ನಾನು ರೋಟಿ ತಿಂದಿಲ್ಲ. ಓಕೆ, ಆ್ಯಂಡ್ ಕ್ವೆಶನ್ ಮಾರ್ಕ್ ಹೆಂಗಾಗುತ್ತೆ, ಡಿಂಟ್. ನಾಟನ್ನು ತೆಗಿತೀವಿ ನಾವು, ಆ್ಯಸ್ ಯೂಶುವಲ್ ಹೇಳ್ದಂಗೆ. ಡಿಡ್ ಅಷ್ಟೇ ಯೂಸ್ ಮಾಡ್ತೀವಿ, ಡೂ ಅಷ್ಟೇ ಯೂಸ್ ಮಾಡ್ತೀವಿ ಪ್ರೆಸೆಂಟಲ್ಲಿ. ಅದೇ ಥರ ಇಲ್ಲಿ ಡಿಡ್ ಅಷ್ಟೇ. ಡಿಡ್ ಕ್ರಾಸ್ ಆಗುತ್ತೆ, ಕ್ರಾಸ್ ಅಂತ ಹೇಳಿದ್ನಲ್ಲ. ಓಕೆ, ಸೊ ಅದೇ ಥರ ಕ್ರಾಸ್ ಆಗುತ್ತೆ. ಡಿಡ್ ಐ ಮತ್ತು ಈಟ್, ಬಿಕಾಸ್ ಆಲ್ರೆಡಿ ಡಿಡ್ ಆಗಿದೆ. ಡಿಡ್ ಐ ಈಟ್ ರೋಟಿ. ಗಾಟ್ ದಿಸ್? ಈ ಒಂದು ಎಕ್ಸಾಂಪಲ್ ಇಟ್ಕೊಂಡು ಶಿ ಲವ್ಡ್ ಹಿಮ್, ಇದನ್ನು ನೀವು ಕಮೆಂಟ್ ಮಾಡಬೇಕು. ಓಕೆ, ಏನಾಗುತ್ತೆ? ಗೆಟಿಂಗ್ ದಿಸ್? ಸೊ ಕಮೆಂಟ್ ಮಾಡಿ. ಐ ಸೇ ಇಟ್. ನಾಳೆ ನಾನು ಅದನ್ನೇ ಕರೆಕ್ಟ್, ಎಷ್ಟು ಜನ ಕರೆಕ್ಟ್ ಮಾಡಿದ್ರೆ ಇಲ್ಲ ನಾನು ಹೇಳ್ತೀನಿ. ನಾನು ಕರೆಕ್ಟ್ ಯಾರು ಮಾಡಿಲ್ಲ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಡನ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಆ್ಯಂಡ್ ಎಸ್, ಪಾಸ್ಟ್ ಕಂಟಿನ್ಯೂಸನ್ನು ನಾವು ನೋಡ್ಕೊಂಡ್ಬಿಡೋಣ. ಫಸ್ಟ್ ಪಾಸಿಟಿವ್ ಸೆಂಟೆನ್ಸನ್ನು ಬರೀತೀನಿ. ಸಿಮಿಲರ್, ಐ ಏಟ್ ರೋಟಿನೇ. ಐ ವಾಸ್ ಈಟಿಂಗ್ ರೋಟಿ. ಐ ವಾಸ್ ಈಟಿಂಗ್ ರೋಟಿ. ಆ್ಯಂಡ್ ನೆಗೆಟಿವ್ ಹೆಂಗಾಗುತ್ತೆ, ಐ ವಾಸಂಟ್ ಈಟಿಂಗ್. ಏನೂ ಚೇಂಜ್ ಆಗಲ್ಲ ಇಲ್ಲಿ, ಜಸ್ಟ್ ಸಿಂಪಲ್ ಆಗಿ ನಾಟ್ ಹಾಕ್ಬಿಡೋದು. ಕ್ವೆಶನ್ ಫಾರ್ಮ್ ಅಗೇನ್, ವರ್ಬ್ ಆ್ಯಂಡ್ ಸಬ್ಜೆಕ್ಟ್ ಕ್ರಾಸಸ್. ವಾಸ್ ಐ ಈಟಿಂಗ್ ರೋಟಿ. ನೀನು ಕಾಲ್ ಮಾಡಿದ್ಯಲ್ಲ, ಆವಾಗ ನಾನು ರೋಟಿ ತಿಂತಾ ಇದ್ದೆ. ನೀನು ಕಾಲ್ ಮಾಡಿದಾಗ ಐ ವಾಸ್ ಈಟಿಂಗ್ ರೋಟಿ. ಓಕೆನಾ? ಸೊ ನೀನು ನನ್ನ ಕಾಲ್ ಮಾಡಿದಾಗ ಐ ವಾಸ್ ಈಟಿಂಗ್ ರೋಟಿ. ನೀನು ಕಾಲ್ ಮಾಡಿದಾಗ ಐ ವಾಸ್ ವಾಚಿಂಗ್ ಟಿ ವಿ. ನೀನು ಕಾಲ್ ಮಾಡಿದಾಗ ಐ ವಾಸ್ ಶಾಪಿಂಗ್ ಇನ್ ದ ಮಾರ್ಕೆಟ್. ನೀನು ಕಾಲ್ ಮಾಡಿದಾಗ ಐ ವಾಸ್ ಟ್ರಾವೆಲಿಂಗ್ ಇನ್ ಬಸ್. ಅರ್ಥ ಆಗ್ತಿದೆಯಾ? ನಾನು ಮಾಡ್ತಾ ಇದ್ದೆ ಅಂತ ಹೇಳಿ ಪಾಸ್ಟಲ್ಲಿ ನಡೆದಿರೋದು ಇನ್ನು ಅಲ್ಲಿ ಪಾಸ್ಟಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಥರ ಹೇಳ್ತೀವಿ. ನಾನು ಏನು ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ, ಏನು ಮಾಡಿದೆ ಅಲ್ಲ. ಇದೇನು, ಐ ಏಟ್ ರೋಟಿ, ನಾನು ತಿಂದೆ ಅನ್ನೋದು. ಇಲ್ಲಿ ಐ ವಾಸ್ ಈಟಿಂಗ್ ರೋಟಿ ಅಂದರೆ ತಿಂತಾ ಇದ್ದೆ. ತಿಂದೆ ಬೇರೆ, ತಿಂತಾ ಇದ್ದೆ ಬೇರೆ. ಓಕೆನಾ? ಸೊ ತಿಂತೀನಿ ಬೇರೆ, ತಿಂತಾ ಇದ್ದೀನಿ ಬೇರೆ ಪ್ರೆಸೆಂಟಲ್ಲಿ. ಓಕೆನಾ? ಐ ಈಟ್ ರೋಟಿ, ನಾನು ಮ್ಯಾಂಗೋ ತಿಂತೀನಿ, ನಾನು ಮ್ಯಾಂಗೋ ತಿಂತಾ ಇದ್ದೀನಿ. ಡಿಫ್ರೆನ್ಸ್ ಇದೆಯಲ್ಲ? ಐ ಈಟ್ ಮ್ಯಾಂಗೋಗೂ ಐ ಆ್ಯಮ್ ಈಟಿಂಗ್ ಮ್ಯಾಂಗೋಗೂ ಡಿಫ್ರೆನ್ಸ್ ಇದೆಯಲ್ಲ? ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಅದೇ ಥರ, ಸಿಂಪಲ್ ಪಾಸ್ಟ್ಗೆ ಪಾಸ್ಟ್ ಕಂಟಿನ್ಯೂಸ್ಗೂ ಕೂಡ ಅದೇ ಥರ ಡಿಫ್ರೆನ್ಸ್ ಆಗುತ್ತೆ. ಐ ಏಟ್ ರೋಟಿ, ಐ ವಾಸ್ ಈಟಿಂಗ್ ರೋಟಿ, ಅದು ಡಿಫ್ರೆನ್ಸ್ ಆಗುತ್ತೆ. ನಾನು ರೋಟಿ ತಿಂದೆ, ನಾನು ತಿಂತಾ ಇದ್ದೆ, ರೋಟಿನ ತಿಂತಾ ಇದ್ದೆ.
ಓಕೆನಾ, ಡಿಫ್ರೆನ್ಸ್ ಗೊತ್ತಾಯ್ತಾ? ಎಸ್, ಐ ವಾಸ್ ಈಟಿಂಗ್ ರೋಟಿ, ಐ ವಾಸಂಟ್ ಈಟಿಂಗ್ ರೋಟಿ, ವಾಸ್ ಐ ಈಟಿಂಗ್ ರೋಟಿ. ಸಿಮಿಲರ್ಲಿ ಇನ್ನೊಂದು ಸೆಂಟೆನ್ಸ್ನ ತಗೊಳ್ಳೋಣ ಎಕ್ಸಾಂಪಲ್ಗೆ. ಇದನ್ನೇ ತಗೋತೀನಿ, ಮೇಲ್ಗಡೆ ನಿಮ್ಗೆ ಕೊಟ್ಟಿರುವಂಥ ಪ್ರಾಕ್ಟೀಸ್ ಎಕ್ಸಾಂಪಲ್. ಶಿ ವಾಸ್ ಲವಿಂಗ್ ಹಿಮ್. ಓಕೆ, ಶಿ ವಾಸಂಟ್ ಲವಿಂಗ್ ಹಿಮ್. Was she loving him? Getting this? ಆ್ಯಂಡ್ ನಾನು ಇನ್ನೊಂದು ಹೇಳಬೇಕು, ಇಂಗ್ಲೀಷ್ ನೀವು ಮಾತಾಡೋಕ್ಕೆ ಟ್ರೈ ಮಾಡೋವಾಗ ಅಥವಾ ನಿಮಗೆ ಅಲ್ಪ ಸ್ವಲ್ಪ ಆಲ್ರೆಡಿ ಇಂಗ್ಲೀಷ್ ಬರ್ತಿದೆ ಅಂದಾಗ ಇನ್ನೂ ಎಫೆಕ್ಟಿವ್ ಆಗಿ ನೀವು ಮಾತಾಡಬೇಕು. ಎದುರಿಗಿರೋರಿಗೆ ಯು ಶುಡ್ ಸೌಂಡ್ ನೈಸ್ಲಿ ಅನ್ನೋದಾದರೆ ನಿಮ್ಮ ಭಾಷೆಯಲ್ಲಿ, ನಿಮ್ಮ ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಲಿ, ನಿಮ್ಮ ಕಮ್ಯುನಿಕೇಷನ್ ಫೈನ್ ಆಗಿದೆ ಅಂತ ಹೇಳಿ ತೋರಿಸ್ಕೋಬೇಕಂದ್ರೆ ನಿಮ್ಮ ಮಾತಿನಲ್ಲಿ ಏರಿಳಿತಗಳಿರಬೇಕು, ಸೌಂಡ್ ಏರಿಳಿತಗಳಿರಬೇಕು. ಶಿ ವಾಸ್ ಲವಿಂಗ್ ಹಿಮ್, ಶಿ ವಾಸಂಟ್ ಲವಿಂಗ್ ಹಿಮ್, ವಾಸ್ ಶಿ ಲವಿಂಗ್ ಹಿಮ್, ಈ ಥರ ಅಲ್ಲ. ಶಿ ವಾಸ್ ಲವಿಂಗ್ ಹಿಮ್, ಶಿ ವಾಸಂಟ್ ಲವಿಂಗ್ ಹಿಮ್, ವಾಸ್ ಶಿ ಲವಿಂಗ್ ಹಿಮ್. ಈ ಥರ ನಿಮ್ಮ ಭಾಷೆಯಲ್ಲಿ ಏರಿಳಿತ ಇರಬೇಕು. ಅಂದಾಗ ಮಾತ್ರ ನಿಮ್ಮ ಮಾತು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಎದುರಿಗಿರೋರಿಗೆ ನಿಮ್ಮ ಕಮ್ಯುನಿಕೇಷನ್ ಎಫೆಕ್ಟಿವ್ ಅನಿಸುತ್ತೆ. ಹೌದಾ ಹಂಗೆ ಹೇಳಿದ್ಲಾ, ಹೌದಾ ಹಂಗೆ ಹೇಳಿದ್ಲಾ, ದೇರ್ ಇಸ್ ಡಿಫ್ರೆನ್ಸ್ ಅಲ್ಲ. ಹೌದಾ ಹಂಗೆ ಹೇಳಿದ್ಲಾ, ದೇರ್ ಇಸ್ ಡಿಫ್ರೆನ್ಸ್. ಹೌದಾ ಹೆಂಗೆ ಹೇಳಿದ್ಲಾ, ಅಷ್ಟೇ ಡಿಫ್ರೆನ್ಸ್. ಸೊ ಒಂದೇ ಥರ ನಿಮ್ಮ ಟೋನ್ ಇರೋದ್ರಿಂದ ನಿಮ್ಮ ಎದುರುಗಡೆ ನೀವು ಇಂಟರ್ವ್ಯೂಗೆ ಹೋಗಿದ್ರು ಕೂಡ, ಅಥವಾ ಬೇರೆ ಯಾರಿಗೂ ಒಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ರು ಕೂಡ, ಅಥವಾ 4 ಗ್ರೂಪಲ್ಲಿ ಒಂದು ಗ್ರೂಪ್ ಡಿಸ್ಕಷನ್ನಲ್ಲಿ ಇದ್ದರೂ ಕೂಡ ನಿಮ್ಮ ಮಾತಿಗೆ ಒಂದು ವ್ಯಾಲ್ಯೂ ಬರಬೇಕಂದ್ರೆ ಈ ಧ್ವನಿಗಳ ಏರಿಳಿತಗಳು, ಆಮೇಲೆ ಅದ್ರ ಜೊತೆಗೆ ಎಕ್ಸ್ಪ್ರೆಷನ್ ಕೊಟ್ಟು ನೀವು ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮಾತಿಗೆ ಒಂದು ವೇಟೇಜ್ ಬರುತ್ತೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನೀವು ಜಾಸ್ತಿ, ಇಟ್ಸ್ ನಾಟ್ ಅಬೌಟ್ ಇಂಗ್ಲೀಷ್. ನೀವು ಕನ್ನಡದಲ್ಲಿ ನಿಮ್ಮ ಟೀಮ್ ನೀವು ಕನ್ನಡದಲ್ಲೇ ಮಾತಾಡ್ತಿದ್ರೆ, ನೀವು ವರ್ಕ್ ಮಾಡುವಂತಹ ಜಾಗ ಕನ್ನಡದಲ್ಲಿ ಕಮ್ಯುನಿಕೇಷನ್ ಓಕೆ ಅನ್ನೋಂತಿದ್ರೆ ಕನ್ನಡನ್ನು ನೀವು ಅದೇ ಥರ ಮಾತಾಡಬೇಕಾಗುತ್ತೆ. ಸೊ ಎಫೆಕ್ಟಿವ್ ಆಗಿ ಕಾಣಿಸ್ಬೇಕಂದ್ರೆ ಧ್ವನಿ ಏರಿಳಿತಗಳು ಇಂಪಾರ್ಟೆಂಟು. ಎಲ್ಲಿ ಏರಿಸಬೇಕು, ಎಲ್ಲಿ ಇಳಿಸ್ಬೇಕು ಧ್ವನಿಯನ್ನು, ಆ್ಯಂಡ್ ಯಾವ ಶಬ್ದವನ್ನು ಗಟ್ಟಿಯಾಗಿ ಹೇಳಬೇಕು, ಯಾವ ಶಬ್ದವನ್ನು ಮಿದುವಾಗಿ ಹೇಳಬೇಕು. ಅದರ ಜೊತೆಗೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇದ್ದೀರಾ ಇಲ್ವಾ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ, ಇವೆಲ್ಲವೂ ಮ್ಯಾಟ್ರ್ ಆಗ್ತವೆ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ. ಓಕೆನಾ? ಸೊ ಈ ಇಂಗ್ಲೀಷ್ ನಾಲೆಜ್ ಇಲ್ಲಿ ನಾನು ಕ್ಲಾಸ್ ಹೇಳ್ತಾ ಇರೋದು ಬೇರೆ, ಇನ್ನು ಕೆಲವೊಂದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ ಥರ ಇಂಗ್ಲೀಷಲ್ಲಿ ತರಕಾರಿಗಳಿಗೆ ಏನಂತ ಹೇಳ್ತೀವಿ, ಆ್ಯಂಡ್ ಜಸ್ಟ್ ಡಿಡ್ಡನ್ನು ನಾವು ಯಾವ ಥರ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು, ಏನು ರೂಲ್ಸ್ ಇರ್ತವೆ ಅನ್ನೋದನ್ನು ಚಿಕ್ಕ ಚಿಕ್ಕ ವಿಡಿಯೋಸ್ ಆಗಿ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಯಾವಾಗಲೂ ಮಾಡ್ತಾ ಇರ್ತೀನಿ. ಇಫ್ ಎಟ್ ಆಲ್ ನೀವು ಫಾಲೋ ಮಾಡ್ತಾ ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಂದರೆ ನಿಮಗೆ ಆ ಥರ ವಿಡಿಯೋಸ್ಗಳು ಆನ್ ಡೈಲಿ ಬೇಸಿಸ್ ನಿಮಗೆ ನೆಸಸರಿ ಅಂದರೆ ನೀಡೆಡ್ ಅಂದರೆ ಇಂಗ್ಲೀಷನ್ನು ಆ ರೀತಿ ಕೂಡ ನೀವು ಕಲಿಬೋದು. ಎವ್ರಿ ಡೇ ನಮಗೆ ಒಂದೊಂದು ವಿಡಿಯೋ ಬರ್ತಾ ಹೋಗುತ್ತೆ ಇನ್ಸ್ಟಾಗ್ರಾಮಲ್ಲಿ. ಚಿಕ್ಕ ವಿಡಿಯೋ ಒಂದು ಚಿಕ್ಕ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡುತ್ತೆ, ವಿತ್ ಇಮೇಜಸ್ ಇರುತ್ತೆ. ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಆ ಕಾನ್ಸೆಪ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇಂಗ್ಲೀಷಲ್ಲಿ ನಿಮಗೆ ಸುಮಾರು ವರ್ಡ್ಸ್ಗಳು ಗೊತ್ತಿರಲ್ಲ, ಡೈಲಿ ಯೂಸೇಜ್ ತರಕಾರಿಗಳು ಗೊತ್ತಿರಲ್ಲ, ಡೈಲಿ ಯೂಸೇಜ್ ಕಿಚನ್ ಐಟಮ್ಸ್ ಗೊತ್ತಿರಲ್ಲ. ಸೊ ಅವನ್ನೆಲ್ಲವನ್ನು ಇಂಗ್ಲೀಷಲ್ಲಿ ಕಲಿಬೋದು. ಆ ಥರ ವಿಡಿಯೋಸನ್ನು ಮಾಡಿ ನಾವು ನಮ್ಮ ಚಾನಲ್ ಹಾಕ್ತೀವಿ. ಸೊ ನನ್ನ ಚಾನಲ್ನ ನೇಮ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಈ ಫಾರ್ ಇಂಗ್ಲೀಷ್ ಚಾನಲ್. ಪ್ಲೀಸ್ ಫಾಲೋ ಇಟ್. ಓಕೆ, ನಿಮ್ಗೆ ಏನೇ ಕ್ವೈರೀಸ್ ಇದ್ದರೂ ಆ ವಿಡಿಯೋ ಕೆಳಗಡೆ ಬಂದು ನೀವು ಕಮೆಂಟ್ ಮಾಡ್ಬೋದು, ಅಥವಾ ನಿಮಗೆ ಯಾವುದಾದ್ರು ಕೋರ್ಸ್ಗಳಿಗೆ ಅಥವಾ ಇನ್ನೂ ಚೆನ್ನಾಗಿರೋ ಗೈಡೆನ್ಸ್, ಪರ್ಸ್ನಲ್ ಗೈಡೆನ್ಸಸ್ ಬೇಕಂದರೆ ಅಲ್ಲಿ ನೀವು ಬಂದು DM ಮಾಡ್ಬೋದು, ಅಥವಾ ಅಲ್ಲೇ ಕಮೆಂಟ್ ಮಾಡ್ಬೋದು. ಅಲ್ಲಿ ಚೆಕ್ ಇಟ್. ಓಕೆನಾ? ಡನ್. ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಹ್ಯಾಂಡಲ್ ಇದೆ, ಈ ಫಾರ್ ಇಂಗ್ಲೀಷ್. ಗಾಟ್ ಇಟ್? ಎಸ್. ಹಾಗಿದ್ರೆ ಶಿ ವಾಸ್ ಲವಿಂಗ್ ಹಿಮ್, ಶಿ ವಾಸಂಟ್ ಲವಿಂಗ್ ಹಿಮ್, ವಾಸ್ ಶಿ ಲವಿಂಗ್ ಹಿಮ್, ಈ ಥರ ನಮ್ಮ ಪಾಸ್ಟ್ ಕಂಟಿನ್ಯೂಯಸ್ ಸೆಂಟೆನ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೊ ಪ್ಲೀಸ್ ಕಮೆಂಟ್ ಡೌನ್, ನಿಮಗೆ ತಿಳಿದಿದೆಯಾ ಇಲ್ವಾ ಅಂತ ಹೇಳಿ, ಅರ್ಥ ಆಗುತ್ತೆ. ಎಸ್, ನಾವು ಇವಾಗ ವಾಸ್ ಯೂಸ್ ಮಾಡಿದ್ವಿ. ಪ್ಲೂರಲ್ ಇದ್ದಾಗ, ಯು ಇದ್ದಾಗ ನಾವು ಆರನ್ನು ಯೂಸ್ ಮಾಡ್ತೀವಿ. ದೇ ಆರ್ ಸ್ಪೀಕಿಂಗ್ ಲೌಡ್. ನೋಡಿ, ಈ ಸೆಂಟೆನ್ಸು ಏನಿದೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿದೆ. ಸೊ ಇದನ್ನು ನಾನು ಪಾಸ್ ಮಾಡಬೇಕಂದ್ರೆ ಈ ಆರ್ ಜಾಗಕ್ಕೆ ವರ್ಡ್ ಹಾಕ್ತೀನಿ. ಆರ್ನ ಪಾಸ್ಟ್ ಫಾರ್ಮ್ ಏನಾಗುತ್ತೆ, ಆಕ್ಸಿಲರಿ ವರ್ಬ್ ವರ್ ಆಗುತ್ತೆ. ದೇ ವರ್ ಸ್ಪೀಕಿಂಗ್ ಲೌಡ್. ಆ್ಯಂಡ್ ಇದೇ ಯು ವರ್, ವೇರ್ ಅನ್ಬಾರ್ದ್ರಿ, ವರ್. ಯು ವರ್ ಸ್ಪೀಕಿಂಗ್ ಲೌಡ್, ಯು ವರ್ ಸ್ಪೀಕಿಂಗ್ ಲೌಡ್. ಸೇಮ್ ಇದು ನೆಗೆಟಿವಲ್ಲಿ ಹೆಂಗಾಗುತ್ತೆ, ದೇ ವರಂಟ್, they weren't speaking loud.
ಓಕೆ, ಸೇಮ್ ಯು ವರ್ ಅಂಡ್ ಸ್ಪೀಕಿಂಗ್ ಲೌಡ್. ಹಾಗಿದ್ರೆ ಕ್ವೆಶನ್ ಹೆಂಗಾಗುತ್ತೆ, ವರ್ ದೇ, ಸಿಂಪಲ್, ಎಲ್ಲವೂ ಸೇಮ್ ಅದೇ ಥರನೇ ಇರೋದು, ಇಲ್ಲಿ ಏನೂ ಚೇಂಜ್ ಇಲ್ಲ. ವರ್ ದೇ ಸ್ಪೀಕಿಂಗ್ ಲೌಡ್, ಸಿಂಪಲ್. ಸೊ ಪ್ಲೂರಲ್ ಫಾರ್ಮಲ್ಲಿ ನಮಗೆ ವಾಸ್ ಇದ್ದಿದ್ದು ಸಾರಿ ಈಸ್ ಇದ್ದಿದ್ದು ಯಾವ ಥರ ವಾಸ್ ಆಯಿತೋ ಸೇಮ್ ಅದೇ ಥರ ಆರ್ ಇದ್ದಿದ್ದು ವರ್ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಸೊ ನಮಗೆ ಎಷ್ಟಿದ್ದಾವೆ ಪರ್ಸನ್ಸು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಇದೆಯಲ್ಲ. ಸೊ ಎಲ್ಲೆಲ್ಲಿ ಪ್ಲೂರಲ್ ಬರುತ್ತೋ ಅಲ್ಲಿ ವಾಸ್ ಸಿಂಗ್ಯುಲರ್ ಬಂದಲ್ಲಿ ವಾಸ್ ಆ್ಯಂಡ್ ಪ್ಲೂರಲ್ ಬಂದಲ್ಲಿ ವರ್ ಅಂತ ಹೇಳಿ ಆಗುತ್ತೆ. ಸೊ ಈ ರೂಲನ್ನು ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ಲೆಟ್ ಮಿ ಗಿವ್ ಯು ಅ ಪ್ರಾಕ್ಟೀಸ್ ಎಕ್ಸಾಂಪಲ್ ಸೊ ದ್ಯಾಟ್ ನೀವು ಕಮೆಂಟ್ ಮಾಡಿದರೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆಯಲ್ಲ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ. ಎಸ್, ಲೆಟ್ ಮಿ ಗಿವ್ ಯು. You were looking beautiful. ಸೊ ಇದನ್ನು ನೆಗೆಟಿವ್ ಆ್ಯಂಡ್ ಇಂಟ್ರೋಗೇಟಿವ್ ಮಾಡ್ತೀರಾ, ಕಮೆಂಟಲ್ಲಿ ಕೊಡ್ತೀರಾ. ಇದನ್ನು ನೆಗೆಟಿವ್ ಆ್ಯಂಡ್ ಇಂಟ್ರೋಗೇಟಿವ್ ಮಾಡಬೇಕು. ಆ್ಯಂಡ್ ಸಿ, ಐ ಆಮ್ ಯೂಸಿಂಗ್ ವರ್ ಹಿಯರ್. ಸೊ ನಮಗೆ ಸೆಕೆಂಡ್ ಪರ್ಸನಲ್ಲಿ ಪ್ಲೂರಲ್ ಕೂಡ ಯು ಇರುತ್ತೆ, ಸಿಂಗ್ಯುಲರ್ ಕೂಡ ಯು ಅಲ್ಲಿ ಇರುತ್ತೆ. ಸೊ ಎರಡಕ್ಕೆ ಯೂಸ್ ಮಾಡಿದ್ರು, ನೀವು ಸಿಂಗಲ್ ಯೂಸ್ ಮಾಡಿದ್ರು ಯು ಆರೇನೆ, ಪ್ಲೂರಲ್ ಯೂಸ್ ಮಾಡಿದ್ರು ಯು ಆರೇನೆ. ಓಕೆನಾ? ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಇವತ್ತು ನಾವು ಪಾಸ್ಟ್ ಟೆನ್ಸ್ನ ಸಿಂಪಲ್ ಪಾಸ್ಟ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಯಸ್ ಅನ್ನು ಕಲ್ತಿದ್ದೀವಿ. ಸೊ ಇವತ್ತು ನಾನು ಕೊಟ್ಟಂತಹ ಪ್ರಾಕ್ಟೀಸ್ ಕ್ವಶನ್ಸನ್ನು ನೀವು ಕಮೆಂಟ್ ಮಾಡಿ ಕೆಳಗಡೆ. ನಾನು ಅದಕ್ಕೆ ತಪ್ಪಾಗಿದ್ದರೆ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ನಿಮಗೆ ಲೈಕ್ ಕೊಡ್ತೀನಿ. ಆ್ಯಂಡ್ ಎಲ್ಲರನ್ನೂ ನಾನು ಚೆಕ್ ಮಾಡ್ತಾ ಇದ್ದೀನಿ, ಯಾರ್ಯಾರು ಡೈಲಿ ಬೇಸಿಸಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಆ್ಯಂಡ್ ಡೈಲಿ ಬೇಸಿಸಲ್ಲಿ ಕಮೆಂಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಕೆಪ್ಟ್ ಆನ್ ಅಬ್ಸರ್ವಿಂಗ್. ಓಕೆನಾ? ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಯು ಹ್ಯಾವ್ ಲೈಕ್ ಮೈ ವಿಡಿಯೋಸ್ ಆ್ಯಂಡ್ ಟೀಚಿಂಗ್. ಆ್ಯಂಡ್ ಇನ್ನೂ ಹೊಸದಾಗಿ ಯಾರಾದರೂ ಬಂದಿದ್ದರೆ, ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಕೊಟ್ಟಿರುವಂತಹ ಪ್ರಾಕ್ಟೀಸ್ ಎಕ್ಸಾಂಪಲ್ಸ್ನ ನೀವು ಕೆಳಗಡೆ ನನಗೆ ಕಮೆಂಟ್ ಮಾಡಿ. ಓಕೆನಾ? ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ, ಫಾಲೋ ಮಾಡೋದನ್ನು ಮರಿಬೇಡಿ. E4 English ಫಾಲೋ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.